ನಾವಿಲ್ಲಿ ಕೇಳೋದೇನಪ್ಪ ಅಂದ್ರೆ ಇವರಿಬ್ಬರ ವಾದ ವಿವಾದದಲ್ಲಿ ಮತ್ತು ಒಂದು ಇಲ್ಲಿ ಗಮನಿಸಬೇಕಾಗಿದ್ದು, ಈ ತಿಮರೋಡಿ ಅವ್ರಿಗಾಗಿರ್ಬೋದು, ಮತ್ತಾರಿಗೂ ಆಗಿರ್ಬೋದು, ಮಟ್ಟಣ್ಣವ್ರಿಗಾಗಿರ್ಬೋದು, ಹೆಗ್ಗಡೆ ಅವ್ರನ್ನ ಅಲ್ಲಿಂದ ಇಳಿಸಿದ್ರೆ ಅಥವಾ ಅವರನ್ನು ಆ ಪೂಜಾರಿಕೆನೂ ಆಸ್ತಿಯಿಂದ ಕರ್ಸ್ಕೊಂಡ್ರೆ ಇವ್ರಿಗೆ ಬರ್ತದಲ್ಲ ತಿಮರೋಡಿ ಅವ್ರಿಗೆ, ಅಥವಾ ಮಟ್ಟಣ್ಣವ್ರಿಗೆ ಬರ್ತದನ, ಆ ಆಸ್ತಿ ಅವ್ರಿಗೆ ಕಣ್ಣದನ, ಅದು ದೇವಸ್ಥಾನದ ಇವರು ಪೂಜಾರಿಗಳಾಗ್ತಾರ ಅಥವಾ ದೇವಸ್ಥಾನ ಹೊಡಿತಾನೆ ಇವ್ರಿಗೆ ಬರ್ತದನ, ಇವು ಸಹಿತ ಇವ್ರು ಪ್ರಶ್ನೆ ಮಾಡಬೇಕಾಗ್ಯದ. ಮತ್ತು ದೇವ್ರ ಮೇಲಿಂದ ಇವ್ರ ಆರೋಪ ಇಲ್ವೇ ಇಲ್ಲ, ಎಲ್ಲರ ಆರೋಪ ದೇವ್ರ ಮೇಲೆ ಇಲ್ಲ. ಇದು ಭಾಳ ಗಮನಿಸಬೇಕಾಗಿದ್ದಿಲ್ಲ. ಮಂಜುನಾಥ ಸ್ವಾಮಿ ಮೇಲಂತೆ ಅವ್ರು ಭಕ್ತರಿದ್ದಾರೆ, ಆರಾಧಕರಿದ್ದಾರೆ. ಆದರೆ ದೈವದ ಹೆಸರಲ್ಲಿ ಇವರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಕೆಲವು ಸತ್ಯ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಮೂಲಕ ಹೇಳಿಸ್ತಿದ್ರು. ಆ ಸಾಕ್ಷಿಗಳ ಮೂಲಕ ಹೇಳುವಲ್ಲೇ ಈ ನಡಕ್ಕೆ ಬಂದಂಥ ಭೀಮ. ಇವತ್ತು ಭೀಮ ಒಂದು ಕಾಲಕ್ಕೆ ಅವ್ರ ಪರ ಇದ್ದಂಥವ ಇವತ್ತು ಈ ಹೆಗ್ಗಡೆಯವ್ರ ಪರವಾಗಿ, ದೇವಾಲಯ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ. ಇವರು ಈ ಎರಡೂ ಸ್ಟೇಟ್ಮೆಂಟಲ್ಲಿ ಸತ್ಯ ಅವರು ಅನ್ನೋದು ಇವತ್ತು ಎಲ್ಲರೂ ಕೇಳುವಂಥದ್ದು. ಷಡ್ಯಂತ್ರ ಯಾರು ಮಾಡಿದರು, ಇವತ್ತು ಹೈಕೋರ್ಟಿಗೆ ಇವ್ರನ್ನ ಹೆಂಗೆ ಹೋದರು, ಯಾರು ಹೋದರು, ಅದಕ್ಕೆ ಆರ್ಥಿಕ ಸಹಾಯ ಮಾಡಿದವರು ಯಾರು, ಅದು ಫ್ರೀಯಾಗಿ ಮಾಡ್ತಾಯಿದ್ದಾರೆ. ಇವರು ಸಹಿತ ಇವತ್ತು ಎದುರಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಯೂಟ್ಯೂಬರ್ಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ಗಳಿಗೆ ನಮ್ಮದು ಒಂದು ಯೂಟ್ಯೂಬನ್ನು ನಮ್ಗೆ ಅನಿಸಿದ್ದನ್ನು ಕೆಲವು ವಾದ ಮಾಡಬೇಕಾಗ್ತದೆ, ಹೇಳಬೇಕಾಗ್ತದೆ. ಅರ್ಥ ಅವರು ಅಪರಾಧಿ ಅಂತಲ್ಲ, ತನಿಖೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಹೋರಾಟಗಾರರಿಗೆ ಲಾಭ ಏನದ ಇಲ್ಲಿ ಪ್ರಶ್ನೆ ಭಾಳ ಮುಖ್ಯದಿಲ್ಲ. ಈಗ ಹೋರಾಟ ಮಾಡೋದ್ರಲ್ಲಿ ಗೆದ್ದರೆ ಹೆಗ್ಗಡೆ ಅವರು ಏನಾದರೂ ಇಳಿದು ಹೋಗುವಂಥದ್ದು, ಅವ್ರ ಮೇಲೆ ಶಿಕ್ಷೆ ಆಗುವಂಥದ್ದು ಬಂತಂದ್ರೆ ಲಾಭ ಇವ್ರಿಗೆ ಏನದ, ಇವರೇನು ಆಸ್ತಿ ಮಾಲೀಕರಾಗ್ತಾರ ಅಥವಾ ಮಂಜುನಾಥ ಸ್ವಾಮಿಯ ಪೂಜೆ ಮಾಡುತ್ತಾ ಒಂದು ಹಕ್ಕು ಇವ್ರಿಗೆ ಬರ್ತದನ, ಏನಕ್ಕೆ ಕಾರಣ? ಹೆಸರು ಯಾರು ಕೇಳಿಸೋದು? ತಪ್ಪು ಮಾಡಿದವ್ರ ಹೆಸರು, ಅವ್ರು ತಪ್ಪು ಮಾಡಿದ್ದು ಇವರು ವಾದ ಮಾಡ್ತಾಯಿದ್ದಾರೆ. ಅವ್ರು ತಪ್ಪಿತಸ್ಥರಾದ್ರೆ ಮಂಜುನಾಥ ಸ್ವಾಮಿಯ ಪವಿತ್ರ ಸ್ಥಾನದ ಬಗ್ಗೆ ಏನು ಕೆಟ್ಟ ಯಾಕೆ ಆಗ್ತದೆ? ಹೌದಪ್ಪ ಅವರಿದ್ದರು, ಶಿಕ್ಷೆ ಆಯಿತು ಅನ್ನೋಂಥದ್ದು ಆಗ್ತದೆ, ಮತ್ತೆ ಆಗ್ಲಿಕ್ಕೆ ಸಾಧ್ಯ